ಅದು ರಾಜ್ಯ ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರಬಲ್ಲ ದೊಡ್ಡ ಸಮಾಜ. ಆದರೆ ಅಂತಹ ದೊಡ್ಡ ಸಮಾಜವನ್ನ ಎರಡೂ ರಾಷ್ಟ್ರೀಯ ಪಕ್ಷಗಳು ಕಡೆಗಣಿಸಿವೆ ಎಂದು ಸ್ವಾಮೀಜಿಯೊಬ್ಬರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಹಾಗಿದ್ರೆ ಆ ಸ್ವಾಮೀಜಿಯ ಆರೋಪವೇನು, ಅವರ ಬೇಡಿಕೆ ಏನು, ಇಲ್ಲಿದೆ ನೋಡಿ. ಪಂಚಮಸಾಲಿ ಸಮಾಜವನ್ನ ಕಡೆಗಣಿಸಿದ್ದಾವ ರಾಷ್ಟ್ರೀಯ ಪಕ್ಷಗಳು. ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಸ್ವಾಮೀಜಿ ಮುಖಂಡರು ಫುಲ್ ಗರಂ. ಚಿಂತನ ಮಂಥನ ನಡೆಸಿ ನಿರ್ಧಾರ ಪ್ರಕಟಿಸಲು ಮುಂದಾದ ಸಮಾಜ. ಪಂಚಮಸಾಲಿ ಸಮಾಜ ರಾಜ್ಯಾದ್ಯಂತ 80 ಲಕ್ಷಕ್ಕೂ ಹೆಚ್ಚು ಜನರನ್ನ ಹೊಂದಿರುವ ದೊಡ್ಡ ಸಮಾಜ. ಉತ್ತರ ಕನ್ನಡ ಸೇರಿದಂತೆ ಸುಮಾರು 15 ಲೋಕಸಭಾ ಕ್ಷೇತ್ರಗಳ ಗೆಲುವು ನಿರ್ಣಯ ಮಾಡಬಲ್ಲ ಶಕ್ತಿ ಈ ಸಮಾಜಕ್ಕಿದೆ. ಆದರೆ ಇದೀಗ ಪಂಚಮಸಾಲಿ ಸಮಾಜವನ್ನ ರಾಜಕೀಯವಾಗಿ ತುಳಿಯುವ ಕೆಲಸ ಎರಡೂ ರಾಷ್ಟ್ರೀಯ ಪಕ್ಷಗಳು ಮಾಡುತ್ತಿವೆ ಎಂಬ ಕೂಗು ಎದ್ದಿದೆ. ಸ್ವತಃ ಪಂಚಮಸಾಲಿ ಸಮಾಜದ ಗುರುಗಳೇ ಅಸಮಾಧಾನ ಹೊರಹಾಕುವ ಮೂಲಕ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಎರಡು ಪಕ್ಷಗಳು ನಮ್ಮ ಸಮುದಾಯಕ್ಕೆ ಟಿಕೆಟ್ ನೀಡುವಲ್ಲಿ ಅನ್ಯಾಯ ಮಾಡಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಚಿಂತನ ಮಂಥನ ನಡೆಸುವ ಮೂಲಕ ಸಮಾಜಕ್ಕೆ ನ್ಯಾಯ ಕೊಡಿಸುವ ಕೆಲಸ ಮಾಡುತ್ತೇನೆ ಎಂದಿದ್ದಾರೆ. 80 ಲಕ್ಷಕ್ಕಿಂತ ಅಧಿಕ ಸಮುದಾಯ ಹೊಂದಿರುವಂತಹ ಪಂಚಮಸಾಲಿ ಸಮುದಾಯ, ವಿಶೇಷವಾಗಿ 15 ಲೋಕಸಭಾ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುವಂತಹ ಪಂಚಮಸಾಲಿ ಸಮುದಾಯ. ಪ್ರತಿ ಕ್ಷೇತ್ರದಲ್ಲೂ ದಾವಣಗೆರೆಯಲ್ಲಿ 2.5 ಲಕ್ಷ ಮತದಾರರಿರುವಂಥದ್ದು. ಚಿತ್ರದುರ್ಗ ಜಿಲ್ಲೆ ಇರ್ಬೋದು, ಹಾವೇರಿ ಇರ್ಬೋದು, ಗದಗ ಇರ್ಬೋದು, ಧಾರವಾಡ ಇರ್ಬೋದು, ಬೆಳಗಾವಿ, ಚಿಕ್ಕೋಡಿ, ಶಿವಮೊಗ್ಗ, ಕೊಪ್ಪಳ, ಬಾಗಲಕೋಟೆ, ವಿಜಯಪುರ, ರಾಯಚೂರು ಮತ್ತು ಕಲಬುರಗಿ, ಸುಮಾರು 15 ಲೋಕಸಭಾ ಕ್ಷೇತ್ರದ ಮೇಲೆ ಪರಿಣಾಮ ಬೀರುವಂಥ, ಇನ್ಕ್ಲೂಡಿಂಗ್ ಉತ್ತರ ಕನ್ನಡ ಕ್ಷೇತ್ರ ಪರಿಣಾಮ ಬೀರುವಂತಹ ಮತದಾರರು, ಸಮುದಾಯ ಬಾಂಧವರು ಅಲ್ಲಿದ್ದಾರೆ. ಅದು ನಿರ್ಣಾಯಕವನ್ನು ಮಾಡುವಂಥ ಸ್ಥಿತಿಯಲ್ಲಿದ್ದೀವಿ ನಾವೆಲ್ಲ. ಇಂಥ ಸಮುದಾಯಕ್ಕೆ ಈ ಸಮುದಾಯವನ್ನು ರಾಜಕೀಯವಾಗಿ ತುಳಿಬೇಕು ಅನ್ನುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ನಮ್ಮ ಸಮುದಾಯಕ್ಕೆ ಅನ್ಯಾಯವನ್ನು ನಿರ್ಲಕ್ಷ್ಯ ಮಾಡಿರುವಂಥದ್ದು ಮೇಲ್ನೋಟಿಗೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಳೆದ ಹಲವಾರು ದಿನಗಳಿಂದ ನಮಗೆ ನಿರಂತರವಾಗಿ ರಾಜ್ಯದ ಆಕಾಂಕ್ಷಿಗಳು, ಅದು ಎರಡೂ ಪಕ್ಷದಲ್ಲಿರಬಹುದು, ಅವರೆಲ್ಲರೂ ನಮಗೆ ಕರೆಗಳನ್ನು ಮಾಡಿ ಭೇಟಿಯಾಗಿ ಮಾತುಕತೆಯನ್ನು ಮಾಡಿದಾಗ ಆ ರಾಷ್ಟ್ರೀಯ ಪಕ್ಷದ ಎರಡೂ ನಾಯಕರಿಗೆ ನಮ್ಮ ವಿಚಾರಗಳನ್ನು ಅವರಿಗೆ ತಲುಪಿಸಿದ್ದಾಗಿದೆ. ಆದರೂ ಕೂಡ ಇವತ್ತು ಆ ಎರಡೂ ಪಕ್ಷಗಳು ನಮ್ಮ ಸಮುದಾಯಕ್ಕೆ ಟಿಕೆಟ್ ಹಂಚಿಕೆ ಮಾಡುವಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರೋದ್ರಿಂದ ನಮ್ಮ ಸಮುದಾಯ ತುಂಬ ಸಿಟ್ಟಿಗೆ ಒಳಗಡೆ ಆಗಿದೆ. ಈ ಅನ್ಯಾಯವನ್ನು ಸರಿ ಮಾಡಬೇಕು ನಿಟ್ಟಿನಲ್ಲಿ ನಮ್ಮ ಸಮುದಾಯದ ಎಲ್ಲ ಭಕ್ತರು ನಮಗೆ ಫೋನ್ ಮೂಲಕ ನಿರಂತರವಾಗಿ ಸಂಪರ್ಕ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಎಲ್ಲ ಸಂಘದ, ಪೀಠದ ಮತ್ತು ಹಿರಿಯರ ಒಂದು ವಿಚಾರಗಳನ್ನು ಅವಲೋಕನ ಮಾಡಿದಾಗ ನಮ್ಮ ಸಮುದಾಯವನ್ನು ಈ ಒಂದು ಬರುವಂತಹ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ನೀವೆಲ್ಲ ಟಿಕೆಟ್ ಹಂಚುವಲ್ಲಿ ನಿರ್ಲಕ್ಷ್ಯ ಮಾಡಿದ್ದೀರಿ. ಹಾಗಾಗಿ ನಾಳೆಯಿಂದನೇ ನಾವು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿ ಅಲ್ಲಿ ಭಕ್ತರ ಜೊತೆಗೆ ಕೂಡಿ ಚಿಂತನ ಮಂಥನವನ್ನು ಮಾಡಿ ಈಗಾಗಲೇ ನೀವೇನು ಟಿಕೆಟ್ ಹಂಚಿಕೆಯನ್ನು ಮಾಡಿದ್ರಿ ಅದನ್ನು ಪರಾಮರ್ಶೆ ಮಾಡಿಕೊಂಡು ಸಮುದಾಯಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಎರಡೂ ರಾಷ್ಟ್ರೀಯ ಪಕ್ಷಗಳು ನೀವು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಪಂಚಮಸಾಲಿ ಸಮಾಜಕ್ಕೆ ಬಿಜೆಪಿಯಿಂದ ಒಬ್ಬರಿಗೆ, ಕಾಂಗ್ರೆಸ್ನಿಂದ ಇಬ್ಬರಿಗೆ ಟಿಕೆಟ್ ನೀಡಲಾಗಿದೆ. ಎರಡು ಪಕ್ಷದವರು ನಮ್ಮನ್ನ ಉಪಯೋಗಿಸಿಕೊಳ್ಳುತ್ತಿವೆ, ಆದರೆ ಸರಿಯಾದ ಸ್ಥಾನಮಾನ ಕೊಡುತ್ತಿಲ್ಲ ಎಂದು ಸಮಾಜದ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಬಿ ಫಾರಂ ಕೊಡಲು ಇನ್ನೂ ಸಮಯವಿದ್ದು ಎರಡು ಪಕ್ಷಗಳು ಸಮಾಜಕ್ಕೆ ಆಗಿರುವ ಅನ್ಯಾಯ ಸರಿಪಡಿಸಿ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು ಎನ್ನುತ್ತಾರೆ ಮುಖಂಡರು. ಈ ಒಂದು ಲೋಕಸಭೆಯಲ್ಲಿ ಪಂಚಮಸಾಲಿ ಸಮಾಜದವರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ. ನಾವು ಬಹುಸಂಖ್ಯಾತರು, ಆದರೆ ಎರಡೂ ಪಾರ್ಟಿಯರು ನಮ್ಮನ್ನು ಉಪಯೋಗಿಸ್ಕೊಂತ ಇದ್ದಾರೆ, ಆದರೆ ನಮಗೆ ಸರಿಯಾದ ಒಂದು ಸ್ಥಾನಮಾನ ಕೊಡ್ತಾ ಇಲ್ಲ. ನಮ್ಮ ಒಂದು ಸಮಾಜದ ಜನಸಂಖ್ಯೆ ಪ್ರಕಾರ ಕೊಡಬೇಕು, ಆದರೆ ಅವರು ಆ ಥರ ಆಗ್ತಾ ಇಲ್ಲ. ಬರೀ ಇವರೇನಪ್ಪ ಅಂದರೆ ಪಂಚಮಸಾಲಿಯರು, ಒಂದು ಪಕ್ಷ ಪಂಚಮಸಾಲಿಯರು ಯಾವತ್ತಿದ್ದು ನಮ್ಮ ಜೊತೆಗದಾರಂತ ಆ ವಿಶ್ವಾಸದ ಮೇಲೆ ನಮ್ಮನ್ನು ಅಲಕ್ಷ್ಯ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಪಕ್ಷದವರು ನಮಗೆ ನಮ್ಮವೇ ಆದ ಓಟ್ಗಳದವು, ಇವರು ಅವಶ್ಯಕತೆ ಇಲ್ಲ ಅಂತ ನಮ್ಮನ್ನು ಅಲಕ್ಷ್ಯ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ದೊಡ್ಡ ಸಮಾಜ ಇದೆ, ನಮಗೆ ಹೆಚ್ಚಿನ ರೀತಿ ನಮ್ಮಲ್ಲಿ ಹಿಂದೇನು ನಿಜಲಿಂಗಪ್ಪನವರಾಗಲಿ, ಜೆ.ಎಚ್. ಪಾಟೀಲ್ರಾಗಲಿ, ಅವರೆಲ್ಲರೂ ನಮ್ಮೊಂದು ಇಡೀ ಎಲ್ಲ ಜನಾಂಗದ ಪರವಾಗಿ ಹೋರಾಡಿದರು. ಇವತ್ತು ಏನಾಗಿದೆಯಪ್ಪ ಅಂತಂದರೆ
ಅವ್ರವ್ರ ಜನಾಂಗದವ್ರು ಅವ್ರಿಗೆ ಹೋರಾಡ್ತಾರೆ. ನಮ್ಮನ್ನು ಬರೀ ರಾಜಕೀಯ ಪಕ್ಷಗಳಾಗಲಿ ರಾಜಕೀಯ ಮುಖಂಡರುಗಳಾಗಲಿ ಬೇರೆ ಜನಾಂಗದವರಾಗಲಿ ನಮ್ಮನ್ನು ರಾಜಕೀಯದಲ್ಲಿ ಉಪಯೋಗಿಸ್ಕೊಂಡು ಎಲೆಕ್ಷನ್ ಆದಮೇಲೆ ನಮ್ಮನ್ನು ಯಾರೂ ಲೆಕ್ಕಕ್ಕಿಲ್ದಂಗೆ ಆ ಥರ ಆಗ್ತಾಯಿದೆ. ಈಗ ನಾವು ಆಲೋಚನೆ ಮಾಡ್ತಾ ಇರೋದು ಇನ್ನೂ ಬಿ ಫಾರಮ್ ಕೊಡಲಿಕ್ಕೆ ಟೈಮ್ ಇದೆ, ಬಿ ಫಾರಮ್ ಕೊಡೋ ಕೊನೆಯವರೆಗೂ ಟೈಮ್ ಇದೆ. ಆದಷ್ಟು ಬೇಗನೆ ಏನು ಎರಡೂ ರಾಷ್ಟ್ರೀಯ ಪಕ್ಷಗಳು ಕುತ್ಕೊಂಡು ಆಲೋಚನೆ ಮಾಡಿ ಏನು ಸರಿಪಡಿಸ್ಲಿಲ್ಲಪ್ಪ ಅಂದರೆ ನಾವು ಕೇವಲ ಮುಂದಿನ ವಾರ ಆಗಲಿ ಏಪ್ರಿಲ್ ಫಸ್ಟ್ ವೀಕ್ ಆಗಲಿ ನಾವು ಮತ್ತೆ ರಾಜ್ಯಾದ್ಯಂತ ಸಭೆ ಸೇರಿ ನಾವೊಂದು ನಿರ್ಣಯ ಕೊಡಬೇಕಾಗುತ್ತೆ. ಇವತ್ತು ನಮಗೆ ಸಮಾಜಕ್ಕೆ ಅನ್ಯಾಯ ಆಗ್ತಾಯಿದೆ, ಭಾಳ ಅನ್ಯಾಯ ಆಗ್ತಾಯಿದೆ. ಇದನ್ನು ಸರಿಪಡಿಸೋಕ್ಕೆ ಅವಕಾಶ ಇದೆ, ಅವಕಾಶ ಮಾಡಿಕೊಡ್ರಿ ಅಂತ ನಾವು ಎರಡೂ ಪಕ್ಷಗಳು ಕೇಳ್ತಾ ಇದ್ದೀವಿ. ಪಂಚಮಸಾಲಿ ಸಮಾಜ ಇದೀಗ 2 ರಾಷ್ಟ್ರೀಯ ಪಕ್ಷಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದು ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ತಲುಪುತ್ತದೆ ಎಂದು ಕಾದು ನೋಡಬೇಕಿದೆ.